ಎಲ್ಲರಿಗೂ ನಮಸ್ಕಾರ. ಇವತ್ತಿನಿಂದ ಲ್ಯಾಂಡ್ ಸರ್ವೇಯರ್ ಎಕ್ಸಾಮಿನೇಷನ್ ಪ್ರಿಪರೇಷನ್ ಮಾಡೋಣ. ಲ್ಯಾಂಡ್ ಸರ್ವೇಯರ್ ಆಲ್ರೆಡಿ KPSC ಕಾಲ್ಫರ್ ಮಾಡಿದ, ಎಕ್ಸಾಮ್ ಡೇಟ್ ಕೂಡ ಬಿಟ್ಟಿತ್ತು, ಸ್ವಲ್ಪ ಪೋಸ್ಟ್ಪೋನ್ ಆಯಿತು. ಐ ಥಿಂಕ್ ಒನ್ ಆರ್ 1.5 ಮಂತ್ ಆದಮೇಲೆ ಮತ್ತೆ ಎಕ್ಸಾಮಿನೇಷನ್ಸ್ ಬರ್ತದೆ. ಈ ಇನ್ ಬಿಟ್ವೀನಲ್ಲಿ ಒಂದು ಸ್ವಲ್ಪ ಟೈಮ್ ಸಿಕ್ಕದ, ಅದರದ್ದು ಅಪರ್ಚುನಿಟಿ ತೊಗೊಂಡು ನಾನು ಕ್ಲಾಸಸ್ಸನ್ನು ಮಾಡ್ತಾ ಇದ್ದೀನಿ. ಸ್ಟೂಡೆಂಟ್ಸ್ಗಳ ಬೇಡಿಕೆ ಕೂಡ ಇತ್ತು, ಟೈಮ್ ಅದ ಸರ್ ಮಾಡಿ ಅಂತ. ಇದರೊಳಗಡೆ ನೀವು ಏನಿಲ್ಲ 6th to 12th ಸ್ಟ್ಯಾಂಡರ್ಡಲ್ಲಿ ಬರ್ತಕ್ಕಂಥ ಮ್ಯಾಥಮೆಟಿಕ್ಸನ್ನು ಓದಿದರೆ ಆಲ್ಮೋಸ್ಟ್ ಎಲ್ಲ ಕವರ್ ಆಗಿಬಿಡ್ತದೆ. ಓಕೆನಾ? ನಾ ಇವೆಲ್ಲ ಸಿಲೆಬಸ್ನ ನೋಡಿಕೊಂಡು ಬೈ ರೆಫರಿಂಗ್ NCERT ಟೆಕ್ಸ್ಟ್ ಬುಕ್ಸ್, ಬೈ ರೆಫರಿಂಗ್ ಸಮ್ ಆಫ್ ದ ಅಪ್ಟಿಟ್ಯೂಡ್ ನೋಟ್ಸ್ ಆ್ಯಂಡ್ ಬೈ ರೆಫರಿಂಗ್ ಪ್ರೀವಿಯಸ್ ಇಯರ್ ಕ್ವಶನ್ಸ್, ನಾವೊಂದಿಷ್ಟು ಮೆಥಡ್ಸನ್ನು ಅಡಾಪ್ಟ್ ಮಾಡಿಕೊಂಡು ಟ್ರಿಕ್ಸ್ಗಳನ್ನು ತೊಗೊಂಡು ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಒಂದು ಏನಂತಂದರೆ ಬೇಸಿಕ್ಕಿಂದ ಶುರು ಮಾಡ್ತೀನಿ. ಕೆಲವು ಕಂಟೆಂಟ್ಸನ್ನು ಇಲ್ಲಿ ಪ್ರೊವೈಡ್ ಮಾಡಿರ್ತಾರೆ, ಬಟ್ ಇದಕ್ಕಿಂತ ಹೆಚ್ಚಿಗೆ ಅವ್ರು ಕೇಳ್ಬೋದು. ಹಾಗಾಗಿ ನಾನು ಪ್ರತಿಯೊಂದು ಕಾನ್ಸೆಪ್ಟ್ಸ್ಗಳನ್ನು ಕೂಡ ಇದರದ್ದು ಬೇಸ್ ಏನದ ವಿಚ್ ಇಸ್ ನಾಟ್ ಮೆನ್ಷನ್ಡ್ ಹಿಯರ್ ಆ್ಯಂಡ್ ಬಿಯಾಂಡ್ ದಿಸ್ ಆಲ್ಸೋ ದೇ ಮೇ ಆಸ್ಕ್ ಸಚ್ ಕಾನ್ಸೆಪ್ಟ್ಸನ್ನು ಅಷ್ಟು ಅವನು ಕೂಡ ನಾನು ಕವರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ಭಾಳ ಈಸಿ ಅದ. ಒಂದು ನಿಮಗೆ ಸಜೆಷನ್ಸ್ ಏನಂತಂದ್ರೆ, ಕಂಟೆಂಟ್ ಆ್ಯಂಡ್ ನೋಟ್ಸು ನನ್ನ ಜವಾಬ್ದಾರಿ. ಇದರೊಳಗಡೆ ಸಿಲೆಬಸ್ ಒಳಗಡೆ ಏನೇನು ಕೇಳಿದಾರಲ್ಲ ಅವುಗಳನ್ನು ನಾನು ನಿಮಗೆ ಪರ್ಫೆಕ್ಟಾಗಿ ಪ್ರೊವೈಡ್ ಮಾಡ್ತೀನಿ. ರೈಟಾ? ಪ್ರೊವೈಡ್ ಮಾಡ್ತೀನಿ ಅಂದರೆ PDF ಕಳ್ಸಂಗಿಲ್ಲ. ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಂತ ಹೋಗಬೇಕು. ರೈಟಾ? ಒಂದು. ಎರಡನೇದು ಏನಂತಂದರೆ, ಪ್ರಾಕ್ಟೀಸು, ಇಂಟ್ಯೂಷನ್ ಡೆವಲಪ್ಮೆಂಟು, IQ ಡೆವಲಪ್ಮೆಂಟ್ ಈಸ್ ಇನ್ ಯುವರ್ ಹ್ಯಾಂಡ್. ದಟ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ. ಬಿಕಾಸ್ ಇದು ಮ್ಯಾಥ್ಸ್ ಅದ. ಆಮೇಲೆ ಇದು 6th to 12th ಸ್ಟ್ಯಾಂಡರ್ಡ್ ಇದ್ದದ. ಇದು ಸಣ್ಣ ಹುಡುಗರದ ಆಟ ಅದ. ನಾವು ಇಂಜಿನಿಯರಿಂಗ್ ಇರ್ಬೋದು ಅಥವಾ ಡಿಗ್ರಿ ಮುಗಿಸಿದವ್ರು ಇರ್ಬೋದು, ಇವನ್ 12th ಇದ್ರೂ ಕೂಡ. ಓಕೆ, ದಟ್ ಈಸ್ ಯುವರ್ ಪ್ರಾಕ್ಟೀಸ್. ನೀವು ಜಾಸ್ತಿ ಪ್ರಾಬ್ಲಮ್ಸ್ಗಳನ್ನು ಪ್ರಾಕ್ಟೀಸ್ ಮಾಡಬೇಕು. ಬಿಕಾಸ್ ಪ್ರಾಬ್ಲಮ್ಸನ್ನು ಪ್ರೊವೈಡ್ ಮಾಡ್ತೀನಿ. ಇಂಟ್ಯೂಷನ್ಸ್ ಡೆವಲಪ್ ಮಾಡಬೇಕು, ಮೆಮರಿ ಮ್ಯಾಪ್ಸ್ ಮಾಡ್ಕೊಳ್ಬೇಕು, ಚಾರ್ಟ್ಸ್ಗಳನ್ನು ಮಾಡ್ಕೊಳ್ಬೇಕು, ಬೈ ಹಾರ್ಟ್ ಹಾಕಬೇಕು ಕೆಲವುಗಳನ್ನು. ಹಂಗೆ ಹಾಕ್ಕೊಂಡು ನೀವು ಅಟೆಂಡ್ ಮಾಡಿದರೆ 100% ಯಾವುದು ಕ್ವಶನ್ ಸ್ಕಿಪ್ ಮಾಡಲಾರ್ದ ಅಟೆಂಡ್ ಆಗ್ಬೋದು. ಗೊತ್ತಾಯ್ತಾ? ವೆರಿ ಈಸಿ ಎಕ್ಸಾಮ್ಸ್. ನಾನು ಇದರದ್ದು ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ರೆಫರ್ ಮಾಡಿದ್ದೀನಿ. ಸಿಲೆಬಸ್ ಅಂತೂ ಭಾಳ ಈಸಿ ಅದ. ಓಕೆ, ನಥಿಂಗ್ ಟು ವರಿ, ವೆರಿ ಈಸಿ. ವಿದಿನ್ 1 month ಯು ವಿಲ್ ಬಿಕಮ್ 100% ಪರ್ಫೆಕ್ಟ್. ದಿಸ್ ಇಸ್ ಮೈ ಪ್ರಾಮಿಸ್. ನೆಕ್ಸ್ಟ್ ವಿಡಿಯೋದಿಂದ ಶುರು ಮಾಡೋಣ. ಒಂದೊಂದು ಸಿಲೆಬಸ್ಸಿಗೂ ಒಂದೊಂದು ಪಾಯಿಂಟ್ಸ್ ಏನು ಬರೆದಿರಲ್ಲ, ಇಲ್ಲಿ ಸ್ಕ್ವೇರ್ ರೂಟ್ಸ್ ಆ್ಯಂಡ್ ಕ್ಯೂಬ್ ರೂಟ್ಸ್ ಅಂತ ಬರೆದಿರಲ್ಲ. ಇದಿಷ್ಟು ಸಿಲೆಬಸ್ ಕವರ್ ಮಾಡಲಿಕ್ಕೆ ನಾನು ಏನಿಲ್ಲಂದ್ರೆ ಒಂದು 5ರಿಂದ 6 ವಿಡಿಯೋ ಆಗ್ಬೋದು, 8ರಿಂದ 10 ವಿಡಿಯೋಗಳನ್ನು ಆಗ್ಬೋದು. ರೈಟಾ? ಭಾಳ ಡೀಪಾಗಿ ಹೋಗ್ತಿರ್ತೀನಿ. ಕೆಲವು ವಿಡಿಯೋಗಳನ್ನು ಜಸ್ಟ್ ನೋಡ್ತಾ ಹೋಗ್ರಿ, ಸ್ಕಿಪ್ ಮಾಡ್ತಾ ಹೋಗ್ರಿ. ಕೆಲವು ವಿಡಿಯೋಗಳನ್ನು ಪಾಸ್ ಮಾಡಿ ಬರಿತಾ ಹೋಗ್ರಿ. ಎಲ್ಲ ವಿಡಿಯೋಗಳನ್ನು ನೋಟ್ಸ್ ಮಾಡೋ ಅವಶ್ಯಕತೆ ಇಲ್ಲ. ಲಾಸ್ಟಿಗೆ ಒಂದು ಮೆಮರಿ ಮ್ಯಾಪ್ ಮಾಡಿರಿ. ಒಂದೊಂದು ಇದಕ್ಕೂ ಕೂಡ ಒಂದೊಂದು ಮೆಮರಿ ಮ್ಯಾಪ್ ಮಾಡಿರಿ. ಅವುಗಳನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗ್ರಿ. ಓಕೆನಾ? ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.